ಬಾಹ್ಯಾಕಾಶದಲ್ಲಿ ಇಸ್ರೋ ಒಂದು ಸಾಧನೆ ಮಾಡಿದೆ. ಆಂಧ್ರದ ಶ್ರೀಹರಿಕೋಟಾದಿಂದ ಅಮೇರಿಕದ ಖಾಸಗಿ ಸಂಸ್ಥೆಯ ಕಂಪನಿಯ ಬ್ಲೂಬರ್ಡ್ ಬ್ಲಾಕ್ 2 ಅನ್ನೋ ಒಂದು ಉಪಗ್ರಹವನ್ನು ಸುಮಾರು 6100 kg ತೂಕ ಇರಬಹುದಾದ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಅವರು ನಮಗೆ ಕೊಟ್ಟಿದ್ದರು ಅದರ ಉಡಾವಣೆಯ ಕಾರ್ಯವನ್ನು, ಅದನ್ನು ಮಾಡಿದ್ದಾರೆ ಕಾಸಿಗೆ. ನಾವೇನು ಪುಕ್ಕಟೆ ಮಾಡಲ್ಲ, ಏನಿಲ್ಲ. ಸರಿ, ಅದನ್ನು ಭಾಳ ಜನ ಭಾರತ ಅಮೇರಿಕಾದ ಸಂಬಂಧ ಗಟ್ಟಿದೆ, ಎಲ್ಲ ಬೋಗಸ್ಸು, ಬುರ್ಡೆ, ನಂಬಬೇಡಿ ಸುಮ್ಮನೆ. ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಟ್ರಂಪ್ ನಡ್ಕೊಳ್ಳೋ ವ್ಯವಹಾರಕ್ಕೂ ಆ ಟ್ರಂಪ್ ಆಡೋ ಉಚ್ಚಾಟಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸುಮ್ಮನೆ ಕೆಲವರು ಬುರ್ಡೆ ಬಿಡ್ತಾರೆ ಅಷ್ಟೇ ನಿಂತ್ಕೊಂಡು. ಇದರಲ್ಲೂ ಇದು ಇಬ್ಬರ ಸಂಬಂಧ. ಏನು ಸಂಬಂಧ? ಅವ್ನು ಟ್ರಂಪ್ 100 ಸರಿ ಬಡ್ಕೊಂಡಿದ್ದಾನಪ್ಪ ಒಂದೇ ಸಮ ನಮ್ಮ ಮೇಲೆ, ಪ್ರೈಮ್ ಮಿನಿಸ್ಟರ್ ಮೇಲೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಒಂದು ಸರಿ ಅದಕ್ಕೊಂದು ಉತ್ತರ ಕೊಟ್ಟಿಲ್ಲ ಕರೆಕ್ಟಾಗಿ. ಅದಕ್ಕೆ ರಿಯಾಕ್ಟೇ ಮಾಡಲೇ ಇಲ್ಲ. ನಮ್ಮ ಪ್ರೈಮ್ ಮಿನಿಸ್ಟರ್ ಕತೆ ಹಿಂಗೆ. ಕೇಳಿದ್ರೆ ನಾಳೆ ಏನೇನು ಹೇಳ್ತಾರೋ ಯಾರೋ ಗೊತ್ತಿಲ್ಲ. ಈ ದೇಶದಲ್ಲಿ ಇರೋಕ್ಕೆ ನಾನು ಯೋಗ್ಯ ಇದ್ದೀನೋ ಇಲ್ವೋ ನನಗೆ ಅರಿವು ಗೊತ್ತಿಲ್ಲ. ನಾಳೆ ದೇಶದ್ರೋಹಿ ಗೊತ್ತಿಲ್ಲ, ನಾಳೆ ಏನಾಗುತ್ತೋ ನನ್ನ ಪರಿಸ್ಥಿತಿ. ಇಸ್ರೋಯಿಂದ ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟ್ರು ಶ್ಲಾಘನೆ ಮಾಡಿದ್ದಾರೆ. ಶ್ಲಾಘನೆ ಮಾಡೋಕ್ಕೆ ತುಂಬ ಸುಲಭದ ಕೆಲಸ ಅದು. ಡೆಲ್ಲಿ ಏರ್ ಪೊಲ್ಯೂಷನ್ ಬಗ್ಗೆ ಮಾತಾಡೋದು ಕಷ್ಟದ ಕೆಲಸ. ಶ್ಲಾಘನೆ ಮಾಡೋದು ಇದು ಸುಲಭದ ಕೆಲಸ. ಇದು ಅಮೇರಿಕದ ಇದದು ಅತಿ ದೊಡ್ಡ ಪೇಲೋಡು ಡ್ಯಾಶು. ಬೇಸಿಕಲಿ ಬ್ರಾಡ್ಬ್ಯಾಂಡ್ ಸರ್ವೀಸಸ್ಸನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಅಥವಾ ಎಕ್ಸ್ಪ್ಯಾಂಡ್ ಮಾಡೋಕ್ಕೋಸ್ಕರ ಮೊಬೈಲ್ ಸರ್ವೀಸಸ್ಗೆ ಡೈರೆಕ್ಟಾಗಿ ಮಾಡೋದಕ್ಕೋಸ್ಕರ ಆ ಸ್ಯಾಟಲೈಟ್ ಅಂತಂದಿದ್ದಾರೆ. ಇಟ್ ಕುಡ್ ಬಿ ಎ ರೆವಲ್ಯೂಷನ್ ಅಂತಿದ್ದಾರೆ ಈ ಸ್ಯಾಟಲೈಟು. ಬಟ್ ಇದು ಒಂದೇ ಸ್ಯಾಟಲೈಟ್ ಆಗಲ್ಲ. ಇಟ್ ಹ್ಯಾಸ್ ಟು ಬಿ ಎ ಕಾನ್ಸ್ಟಲೇಷನ್ ಆಫ್ ವೇರಿಯಸ್ ನಂಬರ್ ಆಫ್ ಸ್ಯಾಟಲೈಟ್ಸ್. ಅದು ಇನ್ನೂ 8, 10, 14, 15 ಲಾಂಚ್ ಮಾಡಬೇಕಾಗ ಬರುತ್ತೆ. ಅವರು ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಅದು ಲೈಕ್ ಎಲಾನ್ ಮಸ್ಕ್ ಮಾಡ್ದಂಗೆ ಸ್ಟಾರ್ಲಿಂಕಲ್ಲಿ ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಸ್ಯಾಟಲೈಟ್ಸ್ ಮಾಡ್ಕೊಂಡೋದ್ರು. ಇದು ಲಿಮಿಟೆಡ್ ಸ್ಯಾಟಲೈಟ್ಸ್ ವಿಚ್ ಹ್ಯಾವ್ ಮೋರ್ ಕವರೇಜ್ ಏರಿಯಾಸ್. ಅಲ್ಲ, ಫಸ್ಟ್ ಕಮರ್ಷಿಯಲ್ ಅಂತ ಇದ್ದಾರಲ್ಲ ಸರ್, ಇದು ಮೊಟ್ಟ ಮೊದಲನೇದಾಗಿ ಸರ್ ಇದು ಭಾರತದ ಕಮರ್ಷಿಯಲ್ ಲಾಂಚಲ್ಲಿ ಅತಿ ತೂಕದ ಉಡಾವಣೆ. ಓಕೆ, ನಾವು 300 ಚಿಲ್ಡ್ರೆನೋ 150 ಚಿಲ್ಡ್ರೆನೋ ಬೇರೆ ದೇಶದ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿದ್ದೀವಿ. ಕಮರ್ಷಿಯಲ್ ಲಾಂಚಲ್ಲಿ ಇದು ಅತಿ ಭಾರವಾದ ಇದು. ಅದಕ್ಕೆ ನಮ್ಮದು ಬಾಹುಬಲಿ ಅಂತ ನಮ್ಮಲ್ಲಿ ನಿಕ್ ನೇಮ್ ಮಾಡ್ತಾರೆ. ಆ ರಾಕೆಟನ್ನು ಅದನ್ನು ಬಳಸಿದ್ದಾರೆ. ಯಶಸ್ವಿಯಾಗಿ ಮುಗಿದಿದೆ ಕೆಲಸ. ಎಸ್. ಇನ್ನು ಮುಂದಿನ ತಲೆಮಾರಿನ ಅತ್ಯಾಧುನಿಕ ಆಕಾಶ ಎನ್ಜಿ ಕ್ಷಿಪಣಿ ವ್ಯವಸ್ಥೆಯ ಬಳಕೆದಾರ ಮೌಲ್ಯಮಾಪನ ಪರೀಕ್ಷೆ ಯಶಸ್ವಿಯಾಗಿ ನಡೆಸಲಾಗಿದೆ. ಇದರಿಂದಾಗಿ ದೇಶದ ರಕ್ಷಣಾ ಸಾಮರ್ಥ್ಯಕ್ಕೆ ಮತ್ತಷ್ಟು ಉತ್ತೇಜನ ಸಿಗಲಿದೆ ಅಂತ DRDO ಹೇಳಿದೆ. ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಯುದ್ಧ ವಿಮಾನ ಎಸ್ಕೇಪ್ ವ್ಯವಸ್ಥೆಯ ಹೈಸ್ಪೀಡ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಚಂಡೀಗಢದ ಟರ್ಮಿನಲ್ ಬ್ಯಾಲಿಸ್ಟಿಕ್ಸ್ ರಿಸರ್ಚ್ ಲ್ಯಾಬೊರೇಟರಿಯಲ್ಲಿರುವಂಥ DRDOದ ರೈಲ್ ಟ್ರ್ಯಾಕ್ ರಾಕೆಟ್ ಸ್ಲೇಡ್ ಸೌಲಭ್ಯದಲ್ಲಿ ರಾಕೆಟ್ ಸ್ಲೇಡ್ ಪ್ರಯೋಗವು ಗಂಟೆಗೆ 800 ಕಿಲೋಮೀಟರ್ ನಿಖರವಾಗಿ ನಿಯಂತ್ರಿತ ವೇಗವನ್ನು ಸಾಧಿಸಿದೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಆಕಾಶ್ NG ಅಂದರೆ ನೆಕ್ಸ್ಟ್ ಜನರೇಷನ್ ಅಂತ ಅರ್ಥ. ಮುಂದಿನ ತಲೆಮಾರಿನ ಕ್ಷಿಪಣಿ. ಅದ್ಭುತವಾದ ನಮ್ಮ ಸಾಮರ್ಥ್ಯ ಪ್ರದರ್ಶನ ಮತ್ತು ನಮ್ಮ ಸಾಧನೆ, ಒಪ್ಕೋತೀನಿ. ಬಟ್ ನನಗೆ ಬರ್ತಿರೋ ಬರೀ ಅದಲ್ಲ. ಏನು ಸರ್? ಆಕಾಶ, ಪೃಥ್ವಿ, ಆಮೇಲೆ ಅಗ್ನಿ, ವಾಯು, ಏನೇನೋ 1000 ಹೆಸರು ಹೇಳ್ತಿರ್ತೀರಿ. ಎಲ್ಲ ಇವೆ ನಮ್ಮ ಹತ್ರ. ಲಡ್ಕ ಪಾಕದಲ್ಲಿರೋ ಇಷ್ಟಗಲ ಇರೋ ನೇಪಾಳ ಎದುರಿಸ್ತಾರಲ್ರಿ, ಸುಮ್ಮನೆ ಇರ್ತೀವಿ. ಶ್ರೀಲಂಕಾಗೆ 450 ಮಿಲಿಯನ್ ರುಪೀಸೋ ಡಾಲರೋ ಗೊತ್ತಿಲ್ಲ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮು ಮೊನ್ನೆ ಫ್ಲಡ್ ಬಂದು ಹಾಳಾಯಿತು ಅಂದ್ಬಿಟ್ಟು ಮಾಡ್ತಾರಂತೆ ಭಾರತ. ಇವತ್ತು ನಮ್ಮ ಮೀನುಗಾರರು ದಾರಿ ತಪ್ಪಿಂಗ್ ಆ ಕಡೆ ಹೋಗಿದ್ದಾರೆ ಅಂತ ಅರೆಸ್ಟ್ ಮಾಡಿ ಒಳಗಾಕಿದ್ದಾರೆ ಎಲ್ಲರೂ. ಇದು ಯಾವ ದೇಶ ರೀ ಇದು? ಈ ಕಡೆಗೆ ಸಹಾಯ ತಗೊಳ್ತಾರೆ, ಆ ಕಡೆಗೆ ನಮ್ಮವ್ರನ್ನ ಅರೆಸ್ಟ್ ಮಾಡ್ತಾರೆ. ಏನಿದೆ? ಆ ಕಡೆ ಬಾಂಗ್ಲಾದೇಶ ಹಿಂದೂಗಳಿಗೆ ಬಾರಿಸ್ತಾರೆ. ನಿಮ್ಮ ಕ್ಷಿಪಣಿ ಹಿಡ್ಕೊಂಡು ಉಪ್ಪಿಗೆ ಹಾಕೊಂಡು ನೆಕ್ಕಣ ಹಂಗಾರೆ. ವಾಟ್ ಇಸ್ ದಿಸ್ ಗೋಯಿಂಗ್ ಆನ್? ಚೋಟೆಗಳು ನಮ್ಮನ್ನು ಎದುರಿಸ್ತಾರೆ. ಬಂದಿಲ್ಲಿ ನೀವು NG, ಪಂಜಿ, ಮಂಜಿ, ಡಬ್ಜಿ ಅಂತ ಹೇಳ್ತೀರಿ. ಬಂದಿಲ್ಲಿ ಏನಕ್ಕದು? ಬರೀ ಪಾಕಿಸ್ತಾನಕ್ಕ? ಬರೀ ಪಾಕಿಸ್ತಾನ. ಇನಫ್ ಆಫ್ ದಿಸ್ ಸಾಫ್ಟ್ ಡಿಪ್ಲೊಮೆಸಿ ಆಫ್ ದಿಸ್ ಗವರ್ನಮೆಂಟ್. ಮೃದುತ್ವದಲ್ಲಿ ನಿಮ್ಮ ವ್ಯವಹಾರ ಮಾಡ್ಕೊಳಕ್ಕೆ ನೀವು ಎಲ್ಲ ನಡೆಸ್ತಾ ಇರೋದು ಈ ದೇಶ. ಅಕ್ಕಪಕ್ಕದವ್ರು ಹಿಂಗೆ ಬಂದು ಎದುರಿಸ್ತಾ ಇದ್ರೆ ಬಾಯಿ ಮುಚ್ಕೊಂಡು ಕೂತಿರ್ತೀರಲ್ಲ. ಲಿಮಿಟೇಷನ್ ಇದೆ ಒಂದು ಪೇಷನ್ಸ್ಗೂ.
ಎಸ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಮಾಜಿ ಮಂತ್ರಿ KR ಪುರ ಶಾಸಕ ಬೈರತಿ ಬಸವರಾಜ್ಗೆ ಬಂಧನ ಆಗಬಹುದು ಅಂತ ಭೀತಿ ಈಗ ಇನ್ನೂ ಹೆಚ್ಚು. ನಿನ್ನೆ ಎಲ್ಲ ಆಯಿತು, ಇವತ್ತು ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ, ನಾಪತ್ತೆ ಆಗಿದ್ದಾರೆ. ಹೈಕೋರ್ಟ್ ಏನಾದ್ರು ರಕ್ಷಣೆ ಕೊಟ್ಟರೆ ಬಚಾವು, ಇಲ್ಲದ್ರೆ ಇಲ್ಲ. ಮಹಾರಾಷ್ಟ್ರ, ತಮಿಳುನಾಡು, ಗೋವಾಲಿ ವಿಶೇಷ ತಂಡ ಎಲ್ಲ ರಚನೆ ಮಾಡಿ ಶತಾಯ ಗತಾಯ ಬಂಧಿಸಬೇಕು. COD ಪೊಲೀಸರಿಗೆ ಶತಾಯ ಗತಾಯ ಪತಾಯ ಎಲ್ಲ ಇರಲ್ಲ. ಆಸಕ್ತಿ ಇರೋರು ಶತಾಯ ಗತಾಯ ಬೇರೆ ಎಲ್ಲೋ ಇರ್ತಾರೆ, ಅವ್ರು ಮಾಡಿಸ್ತಿರ್ತಾರೆ. ನೋಡಿದ್ದೀವಿ ಆಟ ಎಲ್ಲ ನಾವುವೇ. ಹಾಂ ಅಷ್ಟೇ. ನೀವು ಅಧಿಕಾರ ಕಳಕಳಿ, ಅವರು ಬಂದಾಗ ಅವ್ರಿಗೂ ಹೇಳ್ಕೊಟ್ರಾಯ್ತು, ಶತಾಯ ಗತಾಯ ಇಷ್ಟು ಜನನ ಅರೆಸ್ಟ್ ಮಾಡಿ ಒಳಗಾಕಿ ಅಂತ. ಅದೇನು ಕಷ್ಟ ಇಲ್ಲ, 4 ಫಾಲ್ಸ್ ಕೇಸ್ ನಿಮ್ಮ ಮೇಲೆ ಫಿಟ್ ಮಾಡಿಸೋದು. ನೀವು ಇನ್ನೊಬ್ಬರ ಮೇಲೆ ಮಾಡಿದ್ರು ಅವರು ಮಾಡ್ತಾರೆ, ಅದೇನು ದೊಡ್ಡ ಕೆಲಸ ಅಲ್ಲ ಅದು. ಬಟ್ ಕೆಲವೊಂದಿಷ್ಟು ಚರ್ಚೆಗಳು ನಡೀತಾ ಇತ್ತು ಸರ್. ಯಾರೆಲ್ಲ ಕಾಂಗ್ರೆಸ್ ಬಿಟ್ಟು ಹೋದ್ರೋ BJPಗೆ, ಅವ್ರು ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಆಗ್ಬಿಟ್ರು, ಅವ್ರನ್ನ ಒಳಗಡೆ ಹಾಕೋವರೆಗೂ ಸಮಾಧಾನ ಇಲ್ವಾ ಅನ್ನೋ ರೀತಿಯಲ್ಲಿ ಚರ್ಚೆ ನಡೀತಾ ಇದ್ದಿದ್ದು. ಹಾಗೇನಿದ್ದಂಗಿಲ್ಲ ನನಗೆ. ಯಾರಂಗಾರೆ ಯಾರು ಅದು 16 ಜನ ಹೋಗಿದ್ರಪ್ಪ. ಯಾರು ಹೋಗಿದ್ದಾರೆ ಅದರಲ್ಲಿ? 3-4 ಜನ ಅದರಲ್ಲಿ. ಎಲ್ಲರೂ ಹೋದ್ರು, ಎಲ್ಲರೂ ಹಂಗಾರೆ. ಉಳಿದವರೆಲ್ಲ ನೀವು ಬಿಕ್ಕಳಿಕೆ ಬಂದ್ರೆ ವಾಂತಿ ಬಂತು ಅಂತ. ಇಬ್ರು ಸರೆಂಡರ್ ಆದ್ರು, ಇನ್ನುಳಿದಂತವ್ರು ಸೈಲೆಂಟ್. ಸರೆಂಡರ್ ಆಗಿದ್ದು ಅವರು ರಾಜಕಾರಣ, ಅಗ್ರೆಸಿವ್ ಆದವರು ಟಾರ್ಗೆಟ್ ಆದ್ರು. ಅವ್ರ ರಾಜಕಾರಣ ಅದು ಅಷ್ಟೇ. ಅವರು ಹಾಗಾದ್ರೆ ಈಗ ಮೋದಿ ಸರ್ಕಾರ ಕಾಂಗ್ರೆಸ್ಸಿಂದ ಬರದೇ ಇದ್ದವ್ರುಗಳಿಗೆ ಇಟ್ಕೊಂಡು ಕಟ ಕೊಟ್ಟಿಲ್ವಾ ED ಮತ್ತೆ CBI ಇಂದ? ಇವ್ರೇನು ಸಾಧು ಸಂತರ ತರ ಜಪ ಮಾಡ್ಕೊಂಡು ಕೂತಿದ್ರಂತ ಕಮಾಂಡ್ ಲೈನ್ ಹಿಡ್ಕೊಂಡು? ಅದು ಆರೋಪ ಇದೆ ಅವ್ರ ಮೇಲೆ. ಮತ್ತೆ ಅನುಭವಿಸ್ಕೊಳ್ಳಿ ಬಿಡಿ, 2 ಆರೋಪಗಳು, 2 ಪಕ್ಷಗಳು ಅಷ್ಟೇ. ನಮಗೇನು ಹೋಗ್ಬೇಕು? ಏನು ಇವರೇನು ಸಾಧು ಸಂತರ? ಅವ್ರು ಕಮಾಂಡ್ ಲೈನ್ ಹಿಡ್ಕೊಂಡು ಒಂದು ಜಗ್ ಹಿಡ್ಕೊಂಡು ನಿಂತು ಬಿಟ್ಟಿದ್ರಂತ ಅವ್ರು ತಪಸ್ಸಿಗೆ. ಇವ್ರಿಗಿಂತ ಆರೋಗ್ಯಂಟ್ ಅವರು. ಮತ್ತೆ ಆರೋಗ್ಯಂಟ ಪರಮಾವಧಿ ಒಂದೊಂದು ಸರ್ತಿ, ಪರಮಾವಧಿ ದಿಮಾಕಿನ ಪರಮಾವಧಿ ಅನ್ಸತ್ತೆ ಒಂದೊಂದು ಸರ್ತಿ ನನಗೆ. ಬರೀ ಬೇರೆಯವ್ರಿಗೆ ಭಾಷಣ ಬಿಗಿತಾರೆ, ಒಂದು ವಿಚಾರದಲ್ಲೂ ಜವಾಬ್ದಾರಿ ತಗೊಳ್ಳಲ್ಲ. ಇನ್ನು ಅವನ ಮೇಲೆ ಜಾಕ್ಬಿಟ್ಟು ಮಜಾ ನೋಡೋದು. ಎಸ್. ಇನ್ನು ವಸತಿ ಸಚಿವ ಜಮೀರ್ ಅಹಮದ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದಾರಂತೆ. ಅದೇ ದಾಳಿ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಲೋಕ ಅಧಿಕಾರಿಗಳು ಇವತ್ತು ಸಿಬ್ಬಂದಿ ದಾಳಿಯೆಲ್ಲ ಮಾಡಿ ಬೆಂಗಳೂರಿನ ಹಲಸೂರು ಮನೆ, ಇತರ 6 ಮನೆಗಳು, ಕೊಡಗಿನ 2 ಕಾಫಿ ಎಸ್ಟೇಟು, ಫಾರ್ಮ್ ಹೌಸ್ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಒಂದು 8.44 ಕೋಟಿ ಮೌಲ್ಯದ 4 ವಾಸದ ಮನೆ ಅಂತೆ, 37 ಎಕರೆ ಕೃಷಿ ಜಮೀನು ದಾಖಲೆ ಅಂತೆ, 66,500 ರೂಪಾಯಿ ನಗದು, 2.99 ಲಕ್ಷದ ಚಿನ್ನಾಭರಣ, 1.64 ಕೋಟಿ ಮೌಲ್ಯದ ವಾಹನ, 1.29 ಕೋಟಿ ಮೌಲ್ಯದ ಅದು ಠೇವಣಿ, ಒಟ್ಟು 14.38 ಕೋಟಿ ಮೌಲ್ಯದ ಅಕ್ರಮ ಆಸ್ತಿ ಅಂತಿದ್ದಾರೆ. ಅದು ಅಕ್ರಮ ಆಸ್ತಿ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಅಲ್ವಾ. ಅವ್ರ ತಂದೆನೇ ಸಿಕ್ಕಾಪಟ್ಟೆ ಆಸ್ತಿ ಅವ್ರು ಕೊಟ್ಟಿದ್ದಾರೆ. ಈಗ ತಾರ್ಕಾದಲ್ಲಿ ಈಗ ಫಾರ್ಮ್ ಹೌಸ್ ಇರೋದು ಅವ್ರ ತಂದೆಯವ್ರು ಕೊಟ್ಟಿರೋದು. ಈಗ ಬೆಂಗಳೂರಲ್ಲಿ ವಾಸ ಮಾಡ್ತಿರೋದು ಮನೆ, ದೊಡ್ಡ ಮನೆಯೂ ಅದೇ ಅವ್ರ ತಂದೆಯವ್ರು ಕೊಟ್ಟಿರೋದು. ಬರೀ ಅವರು ಸರ್ಕಾರಿ ನೌಕರಿ ಮಾಡ್ತಾ ಇದ್ದಿದ್ದು, ಸೇವೆ ಮಾಡೋಕ್ಕಂತ ಮಾಡ್ತಾ ಇದ್ದಿದ್ದು ಅವರು. ಬಟ್ ಇವರು ದಾಳಿ ಮಾಡೋದೇ ಆಯಿತು ಸರ್. ಒಂದು ಏನಾಗಿದೆ ಅನ್ನೋದು ಇಲ್ಲಿವರೆಗೂ ಕೂಡ ಲೋಕಾಯುಕ್ತರು ಹೇಳಿಲ್ಲ. ಸರ್ಪ್ರೈಸ್ ಖಾನ್ ಟೆನ್ಷನ್ ಮಾಡ್ಕೊಬೇಡಿ ಬಿಡ್ರಿ, 3 ತಿಂಗಳು ಸಸ್ಪೆಂಡ್ ಮಾಡ್ತಾರೆ, ಬಂದ್ರಾಯ್ತು ವಾಪಸ್ಸು. ಅಲ್ಲಿವರೆಗೂ ಎಲ್ಲರೂ ಓಡಾಡ್ಕೊಂಡು ಯಾವ್ಯಾವ ದೇಶಕ್ಕೆ ಹೋಗಿಲ್ಲ, ಯಾವ್ಯಾವ ಊರಿಗೆ ಹೋಗಿಲ್ಲ, ಯಾರ್ಯಾರು ರಿಲೇಟಿವ್ಸನ್ನ ಮೀಟ್ ಮಾಡಿಲ್ಲ, ಯಾರ್ಯಾರು ಫ್ರೆಂಡ್ಸಿಗೆ ಅಲೋ ಹೇಳಿಲ್ಲ, ಎಲ್ಲ ಮುಗಿಸ್ಕೊಳ್ರಿ. ಪುಕ್ಕಟ್ಟೆ ಸಂಬಳನೂ ಕೊಡ್ತಾರೆ, ಖುಷಿಯಾಗಿ ಓಡಾಡ್ಕೊಂಡಿರಿ, ಆಮೇಲೆ ಬಂದ್ರಾಯ್ತು. ಹೆಂಗಿದ್ರು ಕೇಸ್ ನಿಲ್ಲಲ್ಲ. ಯಾವ್ದು ಇಲ್ಲಿವರೆಗೂ ಹಾಗೆ ಹೆಂಗಿದ್ರು ಕೇಸ್ ನಿಲ್ಲಲ್ಲ. ಅದೇ ರೂಢಿ ಆಗೋಗ್ಬಿಟ್ಟಿದೆಯಲ್ಲ. ಪರ್ಫೆಕ್ಟ್. ನನ್ನ ಪ್ರಕಾರ ಡೌಟು, ಕೆಲವ್ರು ಹೇಳ್ಕೊಟ್ಟು ಮಾಡಿಸ್ಕೊತಾರ ಅಂತ ಒಂದು 4 ತಿಂಗಳು ರಜಾ ಸಿಕ್ಕಲಿ ಅಂತ. ಯಾವ್ದಾರ ನನಗೆ ಡೌಟು. 4 ಮಂತ್ಸ್ ರಜಾ ಬೇಕು ಅರ್ಜೆಂಟಾಗಿ. ಸಸ್ಪೆಂಡ್ ತಗೊಳ್ಳೋದು ಹೆಂಗಾರು ಮಾಡಿ ಲೋಕಾಯುಕ್ತ ಅವ್ರ ಕೈಲಿ ಒಂದು ರೈಡ್ ಹಾಕ್ಸ್ಕೊಳ್ಳೋದು. ಹೆಂಗಿದ್ರು ಕೇಸ್ ನಿಲ್ಲಲ್ಲ. ಒಂದು 3-4 ತಿಂಗಳು ಸಸ್ಪೆಂಡ್. ಆರಾಮಾಗಿ ಓಡಾಡ್ಕೊಂಡು ದೇವಸ್ಥಾನ, ಇವ್ರ ಕೇಸಲ್ಲಿ ಯಾವುದೋ ಮಸೀದಿ, ಯಾವುದೋ ದರ್ಗಾ ಪರ್ಗ ಇವ ಅಂತಾರೆ, ಏನೇನೋ ಇರ್ತದೆ, ದೇವಸ್ಥಾನ ಪಾವಸ್ಥಾನ ಎಂತೆಂತ ಇರುತ್ತಲ್ಲ ಇಲ್ಲಿ. ಅದೆಲ್ಲ ಓಡಾಡ್ಕೊಂಡು ಫ್ರೆಂಡ್ಗಳಿಗೆಲ್ಲ ಮೀಟ್ ಮಾಡ್ಕೊಂಡು ಸ್ವಲ್ಪ ಟೈಮ್ ರಿಲ್ಯಾಕ್ಸ್ ಆಗಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದ್ರೆ ಆಯ್ತಪ್ಪ. ಹೆಂಗಿದ್ರು ಕೇಸ್ ನಿಲ್ಲಲ್ಲ. ನಿಂತಿದ್ರೆ ಲೋಕಾಯುಕ್ತದವ್ರು ರಿಪೋರ್ಟ್ ಕೊಡಿ ಅಷ್ಟೇ. ನಮ್ಮ ವಾದ ಅಷ್ಟೇ. ಒಂದು ಆಗಿಲ್ಲ ಇಲ್ಲಿವರೆಗೂ. ಅಷ್ಟೇ, ಒಂದು ಆಗಿಲ್ಲ ಅಂತ ಹೇಳಕ್ಕಾಗಲ್ಲ. ಅಲ್ಲ, ಅವ್ರು ಹೇಳಿರುವಂಥದ್ದು ಸರ್, ಎಷ್ಟು ಮಂದಿ ಒಂದು ಆಗಿಲ್ಲ ಅಂತ ನಾನು ಹೇಳಲ್ಲ. ಶಿಕ್ಷೆ ಕನ್ವಿಕ್ಷನ್ ರೇಟ್ ವಿಲ್ ಬಿ ವೆರಿ ಲೋ ಅಷ್ಟೇ. ಎಸ್. ಎಸ್.